ಪಕ್ಷನ ಡ್ಯಾಮೇಜ್ ಮಾಡುವಂಥದ್ದು, ಅದರ ದಲಿತ ವಿರೋಧಿ ನೀತಿಗಳನ್ನು ಇವತ್ತೇನಾದರೂ ಖರ್ಗೆ ಅವರನ್ನು ಮುಟ್ಟಿದ್ರೆ ಮತ್ತೇನೋ ಮಾಡಿದರೆ ಅವರಲ್ಲಿ ಧೈರ್ಯ ಮಾಡ್ಕೊಂಡಿದ್ದಾರೆ ಅವರು. ಯಾಕಂತಂದ್ರೆ ದಲಿತ ವಿರೋಧಿ RSS ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನಗಳಿದ್ದಾವೆ. ಅದೇ ಕಾಲಕ್ಕೆ ನಮ್ಮ ಬಿ ಕೆ ಹರಿಪ್ರಸಾದ್ ಹಿಂದುಳಿದ ವರ್ಗದಿಂದ ಬಂದಂಥವ್ರು, ಇವರು ಹಿಂದುಳಿದ ವಿರೋಧಿ ಅನ್ನುವಂಥ ತಂತ್ರಗಾರಿಕೆಯೂ ಈ ಒಂದು ದಿಶೆಯಲ್ಲಿ RSSನ ವಿರೋಧಿಸೋ ದಿಶೆಯಲ್ಲಿ ಇವೆಲ್ಲ ಇದ್ದಾವೆ. ಅಂದಾಗ ಅವರು ಇವತ್ತು ಏನಾಗ್ತದೆ ಆಗಲಪ್ಪ, ಇವತ್ತು ಹೆಂಗಾಗಿದೆ ಪರಿಸ್ಥಿತಿ, ಡೂ ಆರ್ ಡೈ ಕಾಂಗ್ರೆಸ್ಗೆ ಮಾಡೋ ಇಲ್ಲೋ ಮಾಡಿ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಯಾವ ಪಕ್ಷ ಉಳಿತಾ ಇಲ್ಲ. ನೋಡ್ತಾ ಇದ್ದಾರೆ ನೀವು, ಪ್ರತಿಯೊಂದು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳೆಲ್ಲ ಹಣ ತೆಗಿತಾ ಇದ್ದಾರೆ, ಮೋದಿ ಮತ್ತು ಶಾ ಜೋಡಿ. ಹೀಗಾಗಿ ಇವತ್ತು ಅವ್ರಿಗೂ ಈಗ ಅನಿವಾರ್ಯ ಗಾಡಿ ಹೆಚ್ಚಿಬಿಟ್ಟದು ಕಾಂಗ್ರೆಸ್ಸಿಗೆ. ಈಗ ನಾವು ಮಾತಾಡದೇ ಇದ್ರೆ, ಈಗ ನಾವು ಇದನ್ನು ಎದುರಿಸದೇ ಇದ್ರೆ ಮುಂದೆ ಎಂದೂ ಇಲ್ಲ. ಏಕಾಲಕ್ಕೆ ಅದನ್ನು ಬ್ಯಾನ್ ಮಾಡುವಂಗಿಲ್ಲ. RSS ಬ್ಯಾನ್ ಮಾಡಿದಾಗ ಅದು ಏನಾಗಿದೆ ಅವ್ರಿಗೆ ಗೊತ್ತದ. ಹಾಗಾದ್ರೆ ಏನು ಮಾಡೋದು ಅಂದ್ರೆ ಆದಷ್ಟು ಜನಸಾಮಾನ್ಯರಿಗೆ, ಇದು ಜನಸಾಮಾನ್ಯರ ಪರ ಇದ್ದಂಥದ್ದಲ್ಲ RSS ಮತ್ತು BJP. ಅದರಲ್ಲೂ RSS, ಯಾಕೆ RSS ಹೇಳಿದ್ರೆ BJP ತಾನು ಸೋತು ಬಿಡ್ತದೆ. ಇದೊಂದು ತಂತ್ರ ಅದ. ಯಾಕಂದ್ರೆ BJP ಮತ್ತು RSS ಒಂದಿನ ಅನ್ನೋದು ಎರಡು ಮುಖಗಳು. ಅದಕ್ಕಾಗಿ ಕಾಂಗ್ರೆಸ್ ಇವತ್ತು ಏನು ಮಾಡ್ಲಿಕ್ಕತ್ತದ, ಒಂದು ಸೇವಾದಳವನ್ನು ಸ್ಥಾಪಿಸುವಂಥ ಕೆಲಸ ನಡೀತದ, ಬೆಳೆಸುವಂಥ ಪ್ರಯತ್ನ ನಡೆಸ್ತದ, ಹೊಸ ಯುವಕರನ್ನು ತೊಗೊಳ್ಳಿಕ್ಕತ್ತದ. ಜೊತೆಗೆ ಇವತ್ತು ಯುವಕ ಹೆಚ್ಚು ರಾಜಕಾರಣದಲ್ಲಿ DK ಯುವಕರು ಅಂಥವೆಲ್ಲ ಅಧಿಕಾರ ಕೊಡ್ಲಿಕ್ಕತ್ತದ ರೀ. ರೇವಂತ್ ರೆಡ್ಡಿನೂ ಸಣ್ಣ ವಯಸ್ಸಿನವರಿದ್ದಾರೆ ರಾಜಕೀಯದಲ್ಲೇ, ಅವ್ರನ್ನೂ ಬೆಳೆಸ್ತಾ ಇದೆ, ಹೊಸ ಜನಾಂಗಕ್ಕೆ ಅವಕಾಶ ಮಾಡ್ತಾ ಇದೆ. ಇದೆಲ್ಲ ಸಿದ್ದರಾಮಯ್ಯ ಮುಂದಿಟ್ಟರು ಅವರು, ಮುಂದೆ ನಿಮ್ಮ ಹತ್ರ ಬರಬೇಕು ನಮಗಂತೇಳಿ ಸ್ವತಃ ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರುವಂಥ, ಇಡೀ ರಾಷ್ಟ್ರದ ರಾಜಕಾರಣವನ್ನು ಸಮೀಪದಿಂದ ನೋಡುತ್ತಿರುವಂಥ ರಾಹುಲ್ ಗಾಂಧಿಯವರು ಇವತ್ತು ಈ ನಮ್ಮ ಏನಪ್ಪ ಅಂತಂದ್ರೆ ಖರ್ಗೆ ಅವ್ರನ್ನ ಬಿಟ್ಟ ಅವ್ರ ಮೂಲಕ ಇಲ್ಲಿ ರಾಜ್ಯದಲ್ಲೇ ಗೃಹ ಮಂತ್ರಿ ಮಾಡಿ. ಅವರು ಅಧಿಕಾರ ಬೇಕಲ್ರಿ ಒಬ್ಬರಿಗೆ. ಅಧಿಕಾರ ಇದ್ದರೆ ಮಾತು ಬೇರೆ ಆಗ್ತದೆ, ಅಧಿಕಾರ ಇಲ್ಲದೆ ಮಾತಾಡೋದು ಬಂತು ತೊಂದರೆ ಆಗ್ತದೆ. ಅದಕ್ಕೆ ಅವ್ರನ್ನ ಅಧಿಕಾರ ಕೊಡೋದು ಗೃಹ ಖಾತೆನ ಅವರ ಪ್ರಶ್ನೆ ಮಾಡುವಂಥವ್ರು. ಅವ್ರು ದಿಟ್ಟರದಾರ ಅದಕ್ಕೆ ಹಾಕಿದ್ದಾರೆ. ಯಾಕಂದ್ರೆ ಹಿಂದೆ ನೋಡಿದ್ವಿ ನಾವು, ನಮ್ಮ ಏನು ಪರಮೇಶ್ವರ್ ಅವರು ಇಷ್ಟು ದಿಟ್ಟಾಗಿ ಕಾಣ್ತಾ ಇಲ್ಲ ಅವರು. ಯಾಕಂದ್ರೆ ಧರ್ಮಸ್ಥಳದ ವಿಷಯ ಬಂದಾಗ ಎಲ್ಲರೂ ಆಮೇಲೆ ಮುಖ ಒಳಗೆ ಹಾಕ್ಕೊಂಡವ್ರನ್ನ ಎಲ್ಲ ಪಾರ್ಟಿ ಅವರು. ಅದೇ ರೀತಿ ಆಗಬಾರ್ದು, ಪ್ರಶ್ನೆ ಮಾಡುವಂಥವ್ರು ಬರಲಿ. ಮತ್ತು ಈ ಖರ್ಗೆ ಅವರಲ್ಲಿ ಅಂಥ ಒಂದು ನೇಚರ್ ಅದ ಅಂತೇಳಿ ಅನ್ನಿಸ್ತದೆ. ನೋಡು, BK ಹರಿಪ್ರಸಾದ ಜೊತೆಗೆ ನಮ್ಮ ಖರ್ಗೆ ಅವರು ಎಷ್ಟು ಮಟ್ಟಿಗೆ ಈ RSSನ ಎದುರಿಸಿ ಗೆಲ್ಲಬಲ್ಲರು ಅನ್ನುವಂಥದ್ದು. ಆದರೆ ಬ್ಯಾನ್ ಮಾಡೋದು ಇದು ಪರಿಹಾರ ಅಲ್ಲ ಅಂತ ಅವ್ರಿಗೆ ಅನಿಸೋದನ್ನ ತಿಳ್ಕೊಂಡಿದ್ದೀನಿ. ನೋಡಿ ಏನಾಗ್ಬೋದು,